ಈಗ ಇದೆಲ್ಲ ಕಟ್ ಮಾಡಿಬಿಡ್ತೀವಿ. ಅದು ಏನಾಗ್ತದೆ, ಈಲ್ಡ್ ಹಿಂಗೆ ಎಷ್ಟು ಬರ್ತದೋ ಅಷ್ಟು ಬರಬೇಕು, ತೆಗಿಬೇಕು ಅನ್ನೋದು. ಅಂದರೆ ಇನ್ನೂ ಏಜ್ ಬರಬೇಕು. ಪ್ರೆಸೆಂಟ್ ಇರೋದು ಈಗ ಲಾಸ್ಟ್ ಇಯರ್ 150 kgs ಬಂದಿದೆ. ಈ ಸತಿ ಒಂದು 200-225 ಬರ್ತದಿಲ್ಲ, 300 ತನಕ ಬರ್ಬೋದೇನೋ. ಈಗ ಎಷ್ಟು ಬರ್ತದೆ ಅನ್ನೋದು ಗ್ಯಾರಂಟಿ ಇಲ್ಲ. ಅಷ್ಟು ಎಕ್ಸ್ಪೆಕ್ಟೇಷನ್ ಮಾತ್ರ 250 ಇಟ್ಕೊಂಡಿದ್ದೀವಿ. ಎಷ್ಟು ಗಿಡಕ್ಕೆ? ಒಂದು 500-600 ಗಿಡ ಇದಾವೆ ಸರ್. 500 ಗಿಡಕ್ಕೆ ನನಗೇನಂದ್ರೆ ಗಿಡಕ್ಕೆ ಅರ್ಧ ಕಿಲೋ ಲೆಕ್ಕ. ಇನ್ನೊಂದು ಏನಂದರೆ ವರ್ಷ ಬೆಳೀತಾ ಇದೇನಾಗ್ತದೆ, ಮೆಚ್ಯೂರ್ ಜಾಸ್ತಿ ಆಗ್ತದೆ, ಆರ್ಮ್ಸ್ ಜಾಸ್ತಿ ಬರ್ತವೆ, ಇನ್ನು ಬೆಳೀತವೆ. ಆವಾಗ ಏನಾಗ್ತದೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ತದೆ. ಪ್ರೂನ್ ಮಾಡಲಿಲ್ಲ ಅಂದರೆ ಇದು ತೆಗೆದುಬಿಟ್ಲಮ್ಮ, ಇಲ್ಲಿಗೆ ಎಂಡ್ ಮಾಡಿಬಿಟ್ಟು ಅಲ್ಲಿ ಮೇಲೆ ಬಿಡೋದು ಇಲ್ಲ. ನಿಮಗೆ ಮೆಚ್ಯೂರ್ ಆಗಿರೋದ್ರಲ್ಲಿ ಬರ್ತದೆ. ಇದೆಲ್ಲ ಮೆಚ್ಯೂರ್ ಇಲ್ಲ, ಇದು ನೆಕ್ಸ್ಟ್ ಕ್ರಾಪ್ ಬರ್ತದೆ. ಅಲ್ಲ, ಯಾಕೆ ಸೈಡಿಗೆ ಬೆಳಿಬೇಕು, ಮೇಲೆ ಬೆಳಿಬಾರ್ದು ಅಂತ? ಅಂದರೆ ಸೈಡಿಗೆ ಜಾಸ್ತಿ ಬೆಳೆದ್ರೆ ನಮಗೆ ಹಾರ್ವೆಸ್ಟಿಂಗ್ ಈಸಿ ಇರ್ತದೆ ಒಂದು. ಎರಡನೇದು, ನಮಗೆ ಭೂಮಿ ಎಲ್ಲ ಕವರ್ ಆಗಿಬಿಡ್ತದೆ. ಇನ್ನು ನನ್ನ ಭೂಮಿನಲ್ಲಿ ಅಂಥ ಕವರಾಗ ಅಂತ ಇದಿಲ್ಲ. ಕಾರಣ ಏನಂದರೆ ಎಲ್ಲ ಕಡೆ ನಮ್ದು ಯಾವುದೋ ಒಂದಿದೆ. ಒನ್ಲಿ ದೊಡ್ಡ ತೆಂಗಿನ ಮರ ಸುತ್ತು ಮಾತ್ರ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟಿದೆ. ಯಾಕಂದರೆ ಮಟ್ಗರಿ ಬಿದ್ದರೆ ಅದು ಆ ಇರೋ ಗಿಡಗಳು ಎಫೆಕ್ಟ್ ಆಗೋದು ಬೇಡ ಅಂತೇಳಿ. ಅದರಲ್ಲಿ ಏನಿತ್ತು ಅಂದರೆ ದಿನ ತನಕ ಇಲ್ಲಿ ಬಾಳೆ ಇರೋದು ಫುಲ್ ನೆಳ್ಳಿರೋದು ಆ ಕಡೆಗೆ ಈ ಕಡೆಗೆಲ್ಲ. ಇದು ಅರೇಬಿಕ್ ಕಾಫಿನ? ಇದು ಅರೇಬಿಕಾ. ಹಾಂ, ಇದು ರೋಬಸ್ಟಾ ಅದ. ಹಾಂ, ರೋಬಸ್ಟಾ. ಇದು ಏನು ಮಾಡಿದ್ವಿ ಅಂದರೆ, ನಾವು ಮೊದಲು ಇದು ಎಕ್ಸ್ಪೀರಿಯನ್ಸ್ ಇಲ್ವಲ್ಲ ನಮಗೆ, ಇದು ಒಂದು ಸ್ವಲ್ಪ ಜಾಸ್ತಿ ಹೈಟ್ ಬೆಳೆಸ್ಬಿಟ್ಟಿದ್ವಿ. ಇದನ್ನ ಈಗ ಏನು ಮಾಡ್ತಾ ಇದೀವಿ ಅಂದರೆ, ಇದು ಒಂದು ಸ್ಯಾಂಪಲ್ಗೆ ಹಾಕಿ ಬೆಂಡ್ ಮಾಡಿದ್ದೀವಿ. ಈ ರೋಬಸ್ಟಾಗೂ ಅರೇಬಿಕ್ಗೂ ಏನು ವ್ಯತ್ಯಾಸ ಸರ್? ಕಾಫಿನಲ್ಲಿ ಇದು ಹಳೆ ಜಾತಿ. ಈಗ ರೋಬಸ್ಟಾದಲ್ಲಿನೂ ಭಾಳಷ್ಟು ತಳಿಗಳು ಬಂದವೆ, ಅರೇಬಿಕಾದಲ್ಲಿನೂ ಭಾಳಷ್ಟು ತಳಿಗಳು ಬಂದವೆ. ಡಿಮ್ಯಾಂಡ್ ಯಾವ್ದಕ್ಕೆ ಜಾಸ್ತಿ ಇದೆ ಸರ್? ಡಿಮ್ಯಾಂಡು ಇದಕ್ಕೆ ಇದೆ ಸರ್, ಅರೇಬಿಕಾಗೆ. ಅಂದರೆ ಇದು ಎಲ್ಲ ಏರಿಯಾದಲ್ಲಿನೂ ಬೆಳೀತಾರೆ. ಅದೂ ಮರ ಆಗ್ತದೆ. ಆದರೆ ನಾವು ಅಷ್ಟೊಂದು ಅದರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿಲ್ಲ. ಆದರೆ ನನ್ನ ಪ್ರಕಾರ ಈ 5 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಮಾತ್ರ ನಾನು ಪ್ರತಿಯೊಂದು ನಾನು ಹೇಳ್ತೀನಿ. ಅದೇ ಒಂದೇನಂದರೆ, ಬಾಕಿದವರೆಲ್ಲ ಏನು ಹೇಳ್ತಾರೆ ಅಂದರೆ ಅವ್ರ ಎಕ್ಸ್ಪೀರಿಯನ್ಸ್ ಏನಿದೆ ಗೊತ್ತಿಲ್ಲ ನನಗೆ. ಇನ್ನೊಬ್ಬರ ಇದು ನೋಡಿ ನಾನು ಹೇಳಲ್ಲ, ನನ್ನ ತೋಟನೇ ನಾನು ಹೇಳೋದು. ಇವಾಗ ನೀವು ಸ್ಟಾರ್ಟಿಂಗ್